ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗು ಇದೆ, ಮೊದಲಿಂದಾನು ಇದೆ. ಅದು ಯಾವತ್ತಾದ್ರೂ ಒಂದಿನ ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇದೆ, ಆದ್ರೆ ಅಷ್ಟೇ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಪರಮೇಶ್ವರ್ ಅವರ ಹೆಸರು ಆ ವಿಚಾರದಲ್ಲಿ ಪ್ರಾಮಿನೆಂಟ್ ಆಗುತ್ತೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಇದನ್ನ ಹೇಳಿದ್ದಾರೆ. ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗಿದೆ, ಹಾಗಾಗಿ ಪರಮೇಶ್ವರ್ ಸಿಎಂ ಆಗಬೇಕು ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ಪರಮೇಶ್ವರ್ ಪರ ಶಾಸಕ ಪ್ರಸಾದ್ ಅಬ್ಬಯ್ಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಕೂಡ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗಬಹುದು ಅಂತ. ಪರಮೇಶ್ವರ್ ಪ್ರಭಾವಿ ನಾಯಕರು, ಸಿಎಂ ಆದ್ರೆ ತಪ್ಪೇನಿದೆ ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಕೇಳಿದ್ದಾರೆ. ಅಷ್ಟೇ ಅಲ್ಲ, ನಾನು ಸಹ ಸಚಿವ ಸ್ಥಾನದ ಆಕಾಂಕ್ಷಿ, ಸಚಿವ ಸ್ಥಾನ ಕೊಟ್ರೆ ನಾನು ಕೂಡ ನಿಭಾಯಿಸ್ತೀನಿ. ಅಧಿಕಾರ ಯಾರಿಗ್ ಬೇಡ ನೋಡಿ, ಅವ್ರು ಇರೋದೇ ಅಧಿಕಾರಕ್ಕೋಸ್ಕರ. ರಾಜಕಾರಣಿಗಳು ಎಲ್ರಿಗೂ ಅಧಿಕಾರ ಬೇಕು, ತಪ್ಪೇನಿಲ್ಲ ಅದರಲ್ಲಿ, ರಾಜಕಾರಣ ಇರೋದೇ ಹಾಗೆ. ಎನಿವೆ, ಪರಮೇಶ್ವರ್ ಸಿಎಂ ಆಗಬೇಕು ಅನ್ನೋದ್ರಲ್ಲಿ ತಪ್ಪೇನಿದೆ ಅಂತ ಪರಮೇಶ್ವರ್ ಪರ ಪ್ರಸಾದ್ ಅಬ್ಬಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತದೆ. ಇದರ ನಡುವೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇನ್ನ ಈ ವಿಚಾರವಾಗಿ ಜಿ ಪರಮೇಶ್ವರ್ ಅವರು ಕೂಡ ನಾನು ಸಿಎಂ ಆಗ್ತೀನಿ ಅಂತಕ್ಕಂಥ ಒಂದು ಇಂಗಿತವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಸಿಎಂ ಚರ್ಚೆ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಜಿ ಪರಮೇಶ್ವರ್ ಅವರು ಕೂಡ ತಾವು ಸಿಎಂ ಆಗುವಂತ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಯಾವುದೋ ಚರ್ಚೆಗಳು ಏನೂ ನಡೆದಿಲ್ಲ, ನಾವು ಈ ಮಾಧ್ಯಮದಲ್ಲಿ ಮಾತ್ರ ನೋಡ್ತಾ ಇದ್ವಿ. ಆದರೆ ಪರಮೇಶ್ವರ್ ಅವರು ಕೇಳಿದ್ದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತೀರಿ. ಖಂಡಿತವಾಗಿ ಕೂಡ ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿಗಳು ತಮ್ಮದೇ ಆದಂಥ ಪಕ್ಷಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಮುಖ್ಯಮಂತ್ರಿಗಳಾಗುವಂಥ ಎಲ್ಲ ಅರ್ಹತೆಗಳಿದೆ. ಖಂಡಿತವಾಗಿ ಕೂಡ ಬೇಡಿಕೆ ಇಟ್ಟರೆ ತಪ್ಪೇನಿಲ್ಲ, ಅದರಲ್ಲಿ ತಪ್ಪೇನಿಲ್ಲ. ಖಂಡಿತವಾಗಿ ಅವರ ಬೇಡಿಕೆ ಅವರು ಇಟ್ಟಿದ್ದಾರೆ. ಈಗ ದಲಿತ ಸಿಎಂ ವಿಚಾರ ಈ ಹಿಂದಿನಿಂದಲೂ ಕೇಳಿ ಬರ್ತಾ ಇರುವಂತಹ ಒಂದು ವಿಷಯ. ಈಗ ಒಂದ್ ಕಡೆ ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿ ಬದಲಾವಣೆ ಆಗಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದಾವೆ. ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಶಾಸಕರ ಸಹಿ ಸಂಗ್ರಹವನ್ನು ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಇದರ ನಡುವೆ ದಲಿತ ಸಿಎಂ ಆಗುವಂತ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ನೋಡ್ರಿ, ಯಾವುದು ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ, ಗುಂಪು ಕಟ್ತಾ ಇದ್ದಾರೆ, ಸಪರೇಟ್ ಆಗಿ ಮೀಟ್ ಮಾಡಿ ಇದನ್ನೆಲ್ಲ ಒಂದು ಗುಂಪು ಕಟ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ಕೂಡ ಸುಳ್ಳು. ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಕೂಡ ಒಂದಾಗೇ ಅದಾರ. ನೀವು ಮೊನ್ನೆ ಹೇಳುವಂಥದ್ದು ಬೇರೆ, ನಿನ್ನೆ ನೋಡಿದ್ರೆ ಇಬ್ರು ಗೌಪ್ಯವಾಗಿ ಇಬ್ರು ಮೀಟಿಂಗ್ ಮಾಡಿದಾರೆ ಅನ್ನುವಂಥದ್ದು ತೋರಿಸ್ತೀರಿ. ಅಂದ್ರೆ ಇಲ್ಲಿ ಒಗ್ಗಟ್ಟಿದೆ ಅನ್ನುವಂಥದ್ದು ನೀವೇ ತೋರಿಸ್ತೀರಿ. ಇಲ್ಲ ಬೇರೆ ಬೇರೆ ಗುಂಪು ಕಟ್ತಾ ಇದ್ದಾರೆ ಅನ್ನುವಂಥದ್ದು ನೀವೇ ತೋರಿಸ್ತಾ ಇದ್ದೀರಿ. ಅಂದ್ರೆ ಇದೆಲ್ಲ ಮಾಧ್ಯಮದಲ್ಲಿ ಬರುವಂತದ್ದೆಲ್ಲ ಕೂಡ ನಿಜ ಅಲ್ಲ. ಖಂಡಿತವಾಗಿ ಕೂಡ ಇವತ್ತು ಆ ರೀತಿ ಯಾವುದೂ ಬೆಳವಣಿಗೆಗಳಿಲ್ಲ, ಆ ರೀತಿಯ ಚರ್ಚೆಗಳಿಲ್ಲ, ಆ ರೀತಿಯ ಏನು ಹೈಕಮಾಂಡ್ ಯಾವಾಗ ಏನಾದರೂ ನಿರ್ಧಾರಗಳು ತೆಗೆದುಕೊಂಡ್ರೆ ಅದು ಅಂತಿಮ ನಿರ್ಧಾರ. ಅಲ್ಲಿವರೆಗೆ ವಿನಾಕಾರಣ ಈ ರೀತಿಯ ಚರ್ಚೆಗಳು ನಾವು ಹೇಳುವಂತದ್ದು ಯಾವುದು ಕೂಡ ಸರಿಯಲ್ಲ. ಬಹುತೇಕ ಶಾಸಕರು ದೆಹಲಿಗೆ ಭೇಟಿ ಕೊಟ್ಟರು, ಹೈಕಮಾಂಡ್ ಭೇಟಿ ಕೊಟ್ಟರು, ಸಾಕಷ್ಟು ಚರ್ಚೆಗಳು ಮಾಡಿ ಬಂದ್ರು. ಇದು ಸಹಜ ಪ್ರಕ್ರಿಯೆ. ಇದು ಅನೇಕ ಬಾರಿ ಶಾಸಕರು ಹೋಗ್ತಿರ್ತಾರೆ, ಬರ್ತಿರ್ತಾರೆ. ನಮ್ದೀಗ ಬಿಹಾರ್ ಚುನಾವಣೆ ಆಯ್ತು, ಇವೆಲ್ಲ ಆದ್ಮೇಲೆ ಈ ಡೆವಲಪ್ಮೆಂಟ್ ಬಗ್ಗೆ ಇದ್ರ ಬಗ್ಗೆ ಸಹಜವಾಗಿ ಮಂತ್ರಿಗಳು ಹೋಗ್ತಾರೆ, ಸಿಎಂ ಹೋಗ್ತಾರೆ, ಡಿಸಿಎಂ ಹೋಗ್ತಾರೆ, ಶಾಸಕರು ಹೋಗ್ತಾರೆ. ನಮ್ಮ ನಾಯಕರುಗಳು, ಅದು AICC ಅವರು ಕರ್ನಾಟಕದವರೇ ಇರೋದ್ರಿಂದ ಬಹಳ ಜನರಿಗೆ ಇಲ್ಲಿ ಸಮಯ ಸಿಗಲಾರ್ದಾಗ ಡೆಲ್ಲಿಗೆ ಹೋಗಿ ಮೀಟ್ ಮಾಡುವಂತದ್ದು, ಅಲ್ಲೆಲ್ಲ ಒಂದ್ ಸ್ವಲ್ಪ ಸಮಯ ಕಾಲಾವಕಾಶ ಸಿಗ್ತದೆ ಅನ್ನುವಂಥದ್ದು. ಆ ರೀತಿಯಲ್ಲಿ ಇದು ಸಹಜ ಪ್ರಕ್ರಿಯೆ ಇದು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಸಂದರ್ಭದಲ್ಲಿ ಅದಕ್ಕೆ ಬಣ್ಣ ಕೊಡುವಂತದ್ದು ಅವಶ್ಯಕತೆ ಇಲ್ಲ. ಆ ರೀತಿಯ ಯಾವ ಚರ್ಚೆಗಳು ಇಲ್ಲ, ಯಾವ ನಿರ್ಧಾರನೂ ಇಲ್ಲ. ಅದೇನೇ ಇದ್ರೂ ಕೂಡ ಹೈಕಮಾಂಡನೇ ಅದಕ್ಕೆ ಅನೌನ್ಸ್ ಮಾಡ್ತದೆ. ಅದು ಬಿಟ್ಟು ನಾವು ವಿನಾಕಾರಣ ಅದಕ್ಕೆ ಬಣ್ಣ ಕೊಡುವಂತದ್ದು ಅವಶ್ಯಕತೆ ಇಲ್ಲ. ತಾವು ಕೂಡ ಸಚಿವಾಕಾಂಕ್ಷಿ ಇದ್ದೀರಿ ಅಂತಕ್ಕಂಥ ಮಾತುಗಳು ಅನೇಕ ಬಾರಿ ಕೂಡ ಹೇಳಿದೀನಿ. ಕಳೆದ ಬಾರಿ 2ನೇ ಬಾರಿ ಆರಿಸಿ ಬಂದಾಗ ಕೂಡ ಆಕಾಂಕ್ಷಿ ಅಂತ ಹೇಳಿದೀನಿ, ಈ ಬಾರಿ ಕೂಡ ಪ್ರಬಲ ಆಕಾಂಕ್ಷಿ ಅಂತ ಹೇಳಿದೀನಿ. ಖಂಡಿತವಾಗಿ ಆದ್ರೆ ಅದು ನಿರ್ಧಾರ ನಮ್ಮ ಮುಖ್ಯಮಂತ್ರಿಗಳು, DCM ಅವ್ರು ತಗೊಳ್ಬೇಕು. ಅವ್ರ ನಿರ್ಧಾರ ಅದ್ರ ಮೇಲೆ ನೋಡೋಣ. ಅವ್ರು ತಗೊಂಡ ನಿರ್ಧಾರಕ್ಕೆ ನಾವು ಬದ್ಧರಿರ್ತೀವಿ. ಈಗ ನಿನ್ನೆ ಯತೀಂದ್ರ ಅವರು ತಮ್ಮ ಮನೆಗೆ ಭೇಟಿ ನೀಡಿದ್ರು. ಏನಾದರೂ ಚರ್ಚೆಗಳಾದವು ಸರ್ ರಾಜಕೀಯ ಬೆಳವಣಿಗೆ ಕುರಿತಂತೆ? ಆ ರೀತಿಯ ಯಾವುದೂ ಚರ್ಚೆ ಅಲ್ಲ, ಸಹಜ ಭೇಟಿ ಅದು. ಅವರು ಯಾವುದೋ ಒಂದು ಅವರ ಒಂದು ಸಮಾಜದವರು ಒಬ್ಬರು ಮದುವೆ ಕಾರ್ಯಕ್ರಮ, ಬಹಳ ಆಪ್ತರು, CM ಆಪ್ತರು. ಆ ನಿಟ್ಟಿನಲ್ಲಿ ಅವರು ಬಂದು ಅದನ್ನ ಆ ಮದುವೆಗೆ ಬರಲೇಬೇಕಂತಂದಾಗ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಆ ಮದುವೆಗೆ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಒಂದು ಜಸ್ಟ್ ಟೀ ಒಂದು ತಗೊಂಡು ಹೋಗ್ಬೇಕು ಮನೆಗೆ ಅಂತೇಳಿ ನಾನು ಇನ್ವೈಟ್ ಮಾಡಿದಾಗ ಆನ್ ದಿ ವೇ ಇದೆ, ಖಂಡಿತವಾಗಿ ನಿಮ್ಮ ಮನೆಗೆ ಬಂದು ಟೀ ಕುಡಿದು ಹೋಗ್ತೀನಿ ಅಂತ ಟೀ ಕುಡಿದು ಹೋದ್ರು. ಅದ್ರ ಬಿಟ್ಟರೆ ಬೇರೆ ಏನೂ ಇಲ್ಲ.
ಯಾವುದೇ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಯಾವುದು ಬೆಳವಣಿಗೆ ಇಲ್ಲ, ಯಾವ ಚರ್ಚೆಗಳು ಇಲ್ಲ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗು ಇದೆ, ಮೊದಲಿಂದಾನು ಇದೆ. ಅದು ಯಾವತ್ತಾದ್ರೂ ಒಂದಿನ ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಆದ್ರೆ ಅಷ್ಟೇ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಪರಮೇಶ್ವರ್ ಅವರ ಹೆಸರು ಆ ವಿಚಾರದಲ್ಲಿ ಪ್ರಾಮಿನೆಂಟ್ ಆಗತ್ತೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಇದನ್ನ ಹೇಳಿದ್ದಾರೆ. ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗಿದೆ, ಹಾಗಾಗಿ ಪರಮೇಶ್ವರ್ ಸಿಎಂ ಆಗಬೇಕು ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ಪರಮೇಶ್ವರ್ ಪರ ಶಾಸಕ ಪ್ರಸಾದ್ ಅಬ್ಬಯ್ಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಕೂಡ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗ್ಬಹುದು ಅಂತ. ಪರಮೇಶ್ವರ್ ಪ್ರಭಾವಿ ನಾಯಕರು, ಸಿಎಂ ಆದ್ರೆ ತಪ್ಪೇನಿದೆ ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಕೇಳಿದ್ದಾರೆ. ಅಷ್ಟೇ ಅಲ್ಲ, ನಾನು ಸಹ ಸಚಿವ ಸ್ಥಾನದ ಆಕಾಂಕ್ಷಿ, ಸಚಿವ ಸ್ಥಾನ ಕೊಟ್ರೆ ನಾನು ಕೂಡ ನಿಭಾಯಿಸ್ತೀನಿ. ಅಧಿಕಾರ ಯಾರಿಗ್ ಬೇಡ ನೋಡಿ, ಅವ್ರು ಇರೋದೇ ಅಧಿಕಾರಕ್ಕೋಸ್ಕರ. ರಾಜಕಾರಣಿಗಳು ಎಲ್ರಿಗೂ ಅಧಿಕಾರ ಬೇಕು, ತಪ್ಪೇನಿಲ್ಲ ಅದರಲ್ಲಿ, ರಾಜಕಾರಣ ಇರೋದೇ ಹಾಗೆ. ಎನಿವೆ, ಪರಮೇಶ್ವರ್ ಸಿಎಂ ಆಗಬೇಕು ಅನ್ನೋದ್ರಲ್ಲಿ ತಪ್ಪೇನಿದೆ ಅಂತ ಪರಮೇಶ್ವರ್ ಪರ ಪ್ರಸಾದ್ ಅಬ್ಬಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರ ನಡುವೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇನ್ನ ಈ ವಿಚಾರವಾಗಿ ಜಿ ಪರಮೇಶ್ವರ್ ಅವರು ಕೂಡ ನಾನು ಸಿಎಂ ಆಗ್ತೀನಿ ಅಂತಕ್ಕಂಥ ಒಂದು ಇಂಗಿತವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಸಿಎಂ ಚರ್ಚೆ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಜಿ ಪರಮೇಶ್ವರ್ ಅವರು ಕೂಡ ತಾವು ಸಿಎಂ ಆಗುವಂತ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಯಾವುದೋ ಚರ್ಚೆಗಳು ಏನೂ ನಡೆದಿಲ್ಲ, ನಾವೀ ಮಾಧ್ಯಮದಲ್ಲಿ ಮಾತ್ರ ನೋಡ್ತಾ ಇದ್ವಿ. ಆದರೆ ಪರಮೇಶ್ವರ್ ಅವರು ಕೇಳಿದ್ದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತೀರಿ. ಖಂಡಿತವಾಗಿ ಕೂಡ ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿಗಳು ತಮ್ಮದೇ ಆದಂತ ಪಕ್ಷಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಮುಖ್ಯಮಂತ್ರಿಗಳಾಗುವಂತ ಎಲ್ಲ ಅರ್ಹತೆಗಳಿದೆ. ಖಂಡಿತವಾಗಿ ಕೂಡ ಬೇಡಿಕೆ ಇಟ್ಟರ ದಿನದಲ್ಲಿ ತಪ್ಪೇನಿಲ್ಲ, ಅದರಲ್ಲಿ ತಪ್ಪೇನಿಲ್ಲ. ಖಂಡಿತವಾಗಿ ಅವರ ಬೇಡಿಕೆ ಅವರು ಇಟ್ಟಿದ್ದಾರೆ. ಈಗ ದಲಿತ ಸಿಎಂ ವಿಚಾರ ಈ ಹಿಂದಿನಿಂದಲೂ ಕೇಳಿ ಬರ್ತಾ ಇರುವಂತಹ ಒಂದು ವಿಷಯ. ಈಗ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿ ಬದಲಾವಣೆ ಆಗಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದಾವೆ. ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಶಾಸಕರ ಸಹಿ ಸಂಗ್ರಹವನ್ನು ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಇದರ ನಡುವೆ ದಲಿತ ಸಿಎಂ ಆಗುವಂತ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ನೋಡ್ರಿ, ಯಾವುದು ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ, ಗುಂಪು ಕಟ್ತಾ ಇದ್ದಾರೆ, ಸಪರೇಟ್ ಆಗಿ ಮೀಟ್ ಮಾಡಿ ಇದನ್ನೆಲ್ಲ ಒಂದು ಗುಂಪು ಕಟ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ಕೂಡ ಸುಳ್ಳು. ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಎಲ್ಲ ಕೂಡ ಒಂದಾಗೆ ಅದಾರ. ನೀವು ಮೊನ್ನೆ ಹೇಳುವಂಥದ್ದು ಬೇರೆ, ನಿನ್ನೆ ನೋಡಿದ್ರೆ ಇಬ್ರು ಗೌಪ್ಯವಾಗಿ ಇಬ್ರು ಮೀಟಿಂಗ್ ಮಾಡಿದಾರೆ ಅನ್ನುವಂಥದ್ದು ತೋರಿಸ್ತೀರಿ. ಅಂದ್ರೆ ಇಲ್ಲಿ ಒಗ್ಗಟ್ಟಿದೆ ಅನ್ನುವಂಥದ್ದು ನೀವೇ ತೋರಿಸ್ತೀರಿ. ಇಲ್ಲ ಬೇರೆ ಬೇರೆ ಗುಂಪು ಕಟ್ತಾ ಇದ್ದಾರೆ ಅನ್ನುವಂಥದ್ದು ನೀವೇ ತೋರಿಸ್ತಾ ಇದ್ದೀರಿ. ಅಂದ್ರೆ ಇದೆಲ್ಲ ಮಾಧ್ಯಮದಲ್ಲಿ ಬರುವಂತದ್ದೆಲ್ಲ ಕೂಡ ನಿಜ ಅಲ್ಲ. ಖಂಡಿತವಾಗಿ ಕೂಡ ಇವತ್ತು ಆ ರೀತಿ ಯಾವುದೂ ಬೆಳವಣಿಗೆಗಳಿಲ್ಲ, ಆ ರೀತಿಯ ಚರ್ಚೆಗಳಿಲ್ಲ, ಆ ರೀತಿಯ ಏನು ಹೈಕಮಾಂಡ್ ಯಾವಾಗ ಏನಾದರೂ ನಿರ್ಧಾರಗಳು ತೆಗೆದುಕೊಂಡ್ರೆ ಅದು ಅಂತಿಮ ನಿರ್ಧಾರ. ಅಲ್ಲಿವರೆಗೆ ವಿನಾಕಾರಣ ಈ ರೀತಿಯ ಚರ್ಚೆಗಳು ನಾವು ಹೇಳುವಂತದ್ದು ಯಾವುದು ಕೂಡ ಸರಿಯಲ್ಲ. ಬಹುತೇಕ ಶಾಸಕರು ದೆಹಲಿಗೆ ಭೇಟಿ ಕೊಟ್ಟರು, ಹೈಕಮಾಂಡ್ ಭೇಟಿ ಕೊಟ್ಟರು, ಸಾಕಷ್ಟು ಚರ್ಚೆಗಳು ಮಾಡಿ ಬಂದ್ರು. ಇದು ಸಹಜ ಪ್ರಕ್ರಿಯೆ. ಇದು ಅನೇಕ ಬಾರಿ ಶಾಸಕರು ಹೋಗ್ತಿರ್ತಾರೆ, ಬರ್ತಿರ್ತಾರೆ. ನಮ್ದೀಗ ಬಿಹಾರ್ ಚುನಾವಣೆ ಆಯ್ತು, ಇವೆಲ್ಲ ಆದ್ಮೇಲೆ ಈ ಡೆವಲಪ್ಮೆಂಟ್ ಬಗ್ಗೆ ಇದರ ಬಗ್ಗೆ ಸಹಜವಾಗಿ ಮಂತ್ರಿಗಳು ಹೋಗ್ತಾರೆ, ಸಿಎಂ ಹೋಗ್ತಾರೆ, ಡಿಸಿಎಂ ಹೋಗ್ತಾರೆ, ಶಾಸಕರು ಹೋಗ್ತಾರೆ. ನಮ್ಮ ನಾಯಕರುಗಳು, ಅದು ಎಐಸಿಸಿ ಅವರು ಕರ್ನಾಟಕದವರೇ ಇರೋದ್ರಿಂದ ಬಹಳ ಜನರಿಗೆ ಇಲ್ಲಿ ಸಮಯ ಸಿಗಲಾರ್ದಾಗ ಡೆಲ್ಲಿಗೆ ಹೋಗಿ ಮೀಟ್ ಮಾಡುವಂತದ್ದು, ಅಲ್ಲೆಲ್ಲ ಒಂದ್ ಸ್ವಲ್ಪ ಸಮಯ ಕಾಲಾವಕಾಶ ಸಿಗ್ತದೆ ಅನ್ನುವಂಥದ್ದು. ಆ ರೀತಿಯಲ್ಲಿ ಇದು ಸಹಜ ಪ್ರಕ್ರಿಯೆ ಇದು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಸಂದರ್ಭದಲ್ಲಿ ಅದಕ್ಕೆ ಬಣ್ಣ ಕೊಡುವಂತದ್ದು ಅವಶ್ಯಕತೆ ಇಲ್ಲ. ಆ ರೀತಿ ಯಾವ ಚರ್ಚೆಗಳು ಇಲ್ಲ, ಯಾವ ನಿರ್ಧಾರನೂ ಇಲ್ಲ. ಅದೇನೇ ಇದ್ರೂ ಕೂಡ ಹೈಕಮಾಂಡನೇ ಅದಕ್ಕೆ ಅನೌನ್ಸ್ ಮಾಡ್ತದೆ. ಅದು ಬಿಟ್ಟು ನಾವು ವಿನಾಕಾರಣ ಅದಕ್ಕೆ ಬಣ್ಣ ಕೊಡುವಂತದ್ದು ಅವಶ್ಯಕತೆ ಇಲ್ಲ. ತಾವು ಕೂಡ ಸಚಿವಾಕಾಂಕ್ಷಿ ಇದ್ದೀರಿ ಅಂತಕ್ಕಂಥ ಮಾತುಗಳು ಅನೇಕ ಬಾರಿ ಕೂಡ ಹೇಳಿದೀನಿ. ಕಳೆದ ಬಾರಿ 2ನೇ ಬಾರಿ ಆರಿಸಿ ಬಂದಾಗ ಕೂಡ ಆಕಾಂಕ್ಷಿ ಅಂತ ಹೇಳಿದೀನಿ, ಈ ಬಾರಿ ಕೂಡ ಪ್ರಬಲ ಆಕಾಂಕ್ಷಿ ಅಂತ ಹೇಳಿದೀನಿ. ಖಂಡಿತವಾಗಿ ಆದ್ರೆ ಅದು ನಿರ್ಧಾರ ನಮ್ಮ ಮುಖ್ಯಮಂತ್ರಿಗಳು, ಡಿಸಿಎಂ ಅವರು ತಗೊಳ್ಬೇಕು. ಅವ್ರ ನಿರ್ಧಾರ ಅದ್ರ ಮೇಲೆ ನೋಡೋಣ. ಅವ್ರು ತಗೊಂಡ ನಿರ್ಧಾರಕ್ಕೆ ನಾವು ಬದ್ಧರಿರ್ತೀವಿ. ಈಗ ನಿನ್ನೆ ಯತೀಂದ್ರ ಅವರು ತಮ್ಮ ಮನೆಗೆ ಭೇಟಿ ನೀಡಿದ್ರು. ಏನಾದರೂ ಚರ್ಚೆಗಳಾದವು ಸರ್ ರಾಜಕೀಯ ಬೆಳವಣಿಗೆ ಕುರಿತಂತೆ? ಆ ರೀತಿಯ ಯಾವುದೂ ಚರ್ಚೆ ಅಲ್ಲ, ಸಹಜ ಭೇಟಿ ಅದು. ಅವರು ಯಾವುದೋ ಒಂದು ಅವರ ಒಂದು ಸಮಾಜದವರು ಒಬ್ಬರು ಮದುವೆ ಕಾರ್ಯಕ್ರಮ, ಬಹಳ ಆಪ್ತರು, ಸಿಎಂ ಆಪ್ತರು. ಆ ನಿಟ್ಟಿನಲ್ಲಿ ಅವರು ಬಂದು ಅದನ್ನ ಆ ಮದುವೆಗೆ ಬರಲೇಬೇಕಂತಂದಾಗ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಆ ಮದುವೆಗೆ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಒಂದು
ಜಸ್ಟ್ ಟೀ ಒಂದು ತಗೊಂಡು ಹೋಗ್ಬೇಕು ಮನೆಗೆ ಅಂತೇಳಿ ನಾನು ಇನ್ವೈಟ್ ಮಾಡಿದಾಗ ಆನ್ ದಿ ವೇ ಇದೆ, ಖಂಡಿತವಾಗಿ ನಿಮ್ಮ ಮನೆಗೆ ಬಂದು ಟೀ ಕುಡ್ದು ಹೋಗ್ತೀನಿ ಅಂತ ಟೀ ಕುಡ್ದು ಹೋದ್ರು. ಅದ್ರ ಬಿಟ್ಟರೆ ಬೇರೆ ಏನಿಲ್ಲ. ಯಾವುದೇ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ? ಯಾವುದು ಬೆಳವಣಿಗೆ ಇಲ್ಲ, ಯಾವ ಚರ್ಚೆಗಳು ಇಲ್ಲ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.